ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಆದಂಥ ಮಹತ್ತರ ಬೆಳವಣಿಗೆಯೊಂದರಲ್ಲಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು SITಗೆ ಬಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಹಾಗಾದರೆ ಕುಸುಮಾವತಿಯವರ ಕಂಪ್ಲೇಂಟನ್ನು ಆಧರಿಸಿ ಸೌಜನ್ಯ ಪ್ರಕರಣ ಮರುತನಿಖೆ ಆಗತ್ತಾ? ಸೌಜನ್ಯಳ ತಾಯಿ ಕುಸುಮಾವತಿಯವರು ಕೊಟ್ಟಂಥ ಕಂಪ್ಲೇಂಟ್ನಲ್ಲಿ ಏನೇನಿದೆ? ಕುಸುಮಾವತಿಯವರು ಕೊಟ್ಟ ಕಂಪ್ಲೇಂಟ್ನಲ್ಲಿ ಅಂದರೆ ಪ್ರಣಬ್ ಮೊಹಂತಿ ಅವರಿಗೆ ಕೊಟ್ಟಂಥ ಕಂಪ್ಲೇಂಟ್ನಲ್ಲಿ ಯಾವೆಲ್ಲ ಅಂಶಗಳನ್ನ ಪ್ರಸ್ತಾಪ ಮಾಡಿದ್ದಾರೆ? ಒಂದು ವೇಳೆ SIT ಅವರು ಆ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡ್ರೆ ಸೌಜನ್ಯಳ ಪ್ರಕರಣವನ್ನು ಮತ್ತೊಮ್ಮೆ ಮರು ತನಿಖೆ ಮಾಡುತ್ತಾ ಸರ್ಕಾರ? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ವೀಕ್ಷಕರೇ, ಇಲ್ಲಿಯ ತನಕ ಒಂದು ಲೆಕ್ಕಾಚಾರ ಇತ್ತು, ಈಗ ಮತ್ತೊಂದು ಲೆಕ್ಕಾಚಾರ ಎನ್ನುವಂತೆ ಇದೀಗ ಸೌಜನ್ಯಳ ಪ್ರಕರಣವು ಕೂಡ ಮುನ್ನೆಲೆಗೆ ಬಂದಿದೆ. ಇಲ್ಲಿಯ ತನಕ ಕಳೆದ 2 ತಿಂಗಳಿಂದ ದೊಡ್ಡ ಗೊಂದಲ ಆಗ್ತಾ ಇತ್ತು. ಅದೇನೆಂದರೆ, ಭೀಮಾ ಎನ್ನುವಂಥ ಅನಾಮಧೇಯ ವ್ಯಕ್ತಿ, ಅಂದರೆ ಪೌರ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದಂಥ, ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿಗೆ ಹೆದರಿಸಿ ಬೆದರಿಸಿ ಸುಮಾರು 100ಕ್ಕೂ ಹೆಚ್ಚು ಶವಗಳನ್ನ ಆ ಭೀಮಾ, ಅದೇ ಅನಾಮಿಕ ಭೀಮಾ ಎನ್ನುವಂಥ ವ್ಯಕ್ತಿ ಹತ್ರ ಹೂತು ಹಾಕಿದ್ದಾರೆ ಎನ್ನುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೀಮಾ ಸ್ವತಃ ದೂರನ್ನು ದಾಖಲು ಮಾಡಿದ್ದ. ಅಂದರೆ ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ ಒಂದು 164 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದ. ಬರುವಾಗ ಒಂದು ಬುಡಿಯನ್ನು ತಗೊಂಡು ಬಂದಿದ್ದ, ಅದೆಲ್ಲ ಬೇರೆ ಕತೆ. ಆದರೆ ಹೋರಾಟ ಮತ್ತು ಪ್ರತಿ ಹೋರಾಟದ ಮಧ್ಯೆ ಒಂದು ಕೂಗು ಕೇಳಿ ಬರ್ತಾ ಇತ್ತು. ಅದೇನೆಂದರೆ, ಯಾಕೆ ಈ ಹೋರಾಟ ಹಳ್ಳ ಹಿಡಿಸ್ತಾ ಇದೆ? ಯಾಕೆ ಸೌಜನ್ಯಳ ಹೋರಾಟ ಒಂದು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇರುವಾಗ ಯಾಕೆ ಭೀಮಾ ಎನ್ನುವಂಥ ಬುರುಡೆ ಕತೆ ಕಟ್ಟಿಕೊಂಡು ಸೌಜನ್ಯಳನ್ನು ಕೂಡ ಆ ಗುಂಡಿಯಲ್ಲಿ ಹೂತಾಕ್ಬಿಟ್ರಲ್ಲ? ಸೌಜನ್ಯಳಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಅದು ಕೂಡ ಸಹಜವೆಂಬಂತ ಎಲ್ಲ ಕೂಡ ಚರ್ಚೆ ಆಗ್ತಿತ್ತು. ಯಾಕಂದರೆ ಸೌಜನ್ಯಳಿಗೆ ನ್ಯಾಯ ಸಿಗಬೇಕಿತ್ತು, ಅವಳು ಅತ್ಯಾಚಾರವಾಗಿ ಕೊಲೆ ಮಾಡಲಾಗಿತ್ತು ಎನ್ನುವಂಥ ಅಂಶ ಎಲ್ಲರಿಗೂ ಗೊತ್ತಿತ್ತು. ಅದು CBI ಕೇಸ್ ಆಯಿತು, COD ಕೇಸ್ ಆಯಿತು, ದೊಡ್ಡ ಉನ್ನತ ಮಟ್ಟದ ತನಿಖೆ ಆದರೂ ಕೂಡ ನಿಜವಾದ ಅಪರಾಧಿಗಳಿಗೆ ಅಥವಾ ಶಿಕ್ಷೆ ಆಗಲಿಲ್ಲ ಎನ್ನುವಂಥ ಕೂಗು ಅನೇಕ ಲಕ್ಷಾಂತರ ಜನರ ಅಥವಾ ಲಕ್ಷಾಂತರ ಈ ಸೌಜನ್ಯ ಪರ ಹೋರಾಟಗಾರರಿಗೆ ಬೇಸರ ಉಂಟು ಮಾಡಿತ್ತು. ಜೊತೆಗೆ ಈ ಭೀಮಾ ಬಂದ ನಂತರ ಸೌಜನ್ಯ ಹೋರಾಟಗಾರರು ಕೂಡ ಒಂದು ಕಡೆ ಹಿನ್ನಡೆ ಆಯಿತು, ಅದು ಬೇಸರ ಆಯಿತು. ಯಾಕಂದರೆ ಭೀಮಾ ಎನ್ನುವಂಥ ಬುರುಡೆ ಇಟ್ಕೊಂಡು ಯಾಕೆ ಸೌಜನ್ಯಳದ ಕೇಸನ್ನು ಹಾಳು ಮಾಡಿಬಿಟ್ರಿ? ಯಾಕೆ ಮಟ್ಟಣ್ಣನವ್ರನ್ನ ಈ ಕಡೆ ಕರ್ಕೊಬಂದ್ರಿ? ಯಾಕೆ ತಿಮ್ಮರೆಡ್ಡಿ ಅವರು ಸೌಜನ್ಯಳ ಪರವಾಗಿ ಕೆಲಸ ಮಾಡ್ತಿದ್ರು, ಆದರೆ ಮಟ್ಟಣ್ಣ ಮತ್ತು ಬೇರೆ ಬಂದುಕೊಂಡು ಈ ಬುರುಡೆ ಕೇಸನ್ನು ತೆಗೆದುಕೊಂಡು ಬಂದು ಈ ಸೌಜನ್ಯಳ ನ್ಯಾಯ ಕೂಡ ಸಿಗಲ್ಲ. ಯಾಕಂದರೆ ನಿಜವಾದ ದೌರ್ಜನ್ಯಕ್ಕೆ ಒಳಗಾದವರು ಕೂಡ ಈ ಸುಳ್ಳಿನ ಕಂತೆ ಕಟ್ಕೊಬಂದರೆ ಎಲ್ಲರೂ ಕೂಡ ಅನ್ಯಾಯವಾಗುತ್ತೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಅದರ ಮಧ್ಯೆ ಅನೇಕ ಕಡೆ ದೊಡ್ಡವರು ಚರ್ಚೆ ಮಾಡ್ತಿದ್ರು, ಯಾಕೆ ಸೌಜನ್ಯಳ ಪರವಾಗಿ ಯಾಕೆ ಕುಟುಂಬಸ್ಥರು ಒಂದು ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಹಾಕ್ತಾ ಇಲ್ಲ? ಯಾಕಂದ್ರೆ ನಾವೆಲ್ಲ ಹಾಕ್ಲಿಕ್ಕಾಗಲ್ಲ, ಯಾರೇ ಒಬ್ಬ ಮುಖಂಡರು ಹೋರಾಟಗಾರರು ಹಾಕ್ಲಿಕ್ಕಾಗಲ್ಲ. ಅದು ಹಾಕಬೇಕಾಗಿರುವುದು ಅಥವಾ ಅದು ಅರ್ಜಿ ಹಾಕಬೇಕಾಗಿರುವುದು ಸೌಜನ್ಯಳ ತಾಯಿ ಅಥವಾ ಅಕ್ಕ ಅಥವಾ ತಂಗಿ ಹಾಕಬೇಕಾಗುತ್ತೆ. ಹಾಗಾಗಿ ಯಾಕೆ ಅವರು ಮುಂದೆ ಬರ್ತಾ ಇಲ್ಲ? ಇಷ್ಟೆಲ್ಲ ಗೊಂದಲ ಆಗ್ತದೆ. ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಎನ್ನುವಂಥ ದೊಡ್ಡ ಹೋರಾಟ ಆಗ್ತದೆ. ಆದರೆ ಯಾಕೆ ಒಂದು ರಿಟ್ ಪಿಟಿಷನ್ ಹಾಕ್ತಾ ಇಲ್ಲ ಎನ್ನುವಂಥ ದೊಡ್ಡದಾದಂಥ ಒಂದು ಪ್ರಶ್ನೆ ಕೂಡ ಇತ್ತು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಸೌಜನ್ಯಳ ತಾಯಿ ಕುಸುಮಾವತಿಯವರು SIT ಕಚೇರಿಗೆ ಬಂದು, ಅಂದರೆ ಈಗ ಬೆಳ್ತಂಗಡಿಯಲ್ಲಿ ಒಂದು SIT ಕಚೇರಿ ಆಗಿದೆ, ಅದು ಪೊಲೀಸ್ ಸ್ಟೇಷನ್ ಮಾನ್ಯತೆ ಕೂಡ ಬರೆದಿದೆ. ಅಲ್ಲಿಗೆ ಬಂದು ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ನಲ್ಲಿ ಅತ್ಯಂತ ಸ್ಪಷ್ಟವಾಗಿ ಬರೆದಿದ್ದಾರೆ. ಅದೇನೆಂದರೆ, ಆ ಪ್ರಣಬ್ ಮೊಹಂತಿ ಅಂದರೆ ಮುಖ್ಯಸ್ಥರು, SIT ಮುಖ್ಯಸ್ಥರಿಗೆ ಒಂದು ಪತ್ರವನ್ನು ಬರೆದಿದೆ. ಆ ಪತ್ರದಲ್ಲಿ ಮುಖ್ಯವಾಗಿ ವಿಷಯ ಅದೇನೆಂದರೆ, SIT ಅಂದರೆ ಭೀಮನ ತಲೆಬುರುಡೆ ಕೇಸಿಗೆ ಸಂಬಂಧಪಟ್ಟಂತೆ ನೀವೆಲ್ಲರೂ ಎನ್ಕ್ವೈರಿ ಮಾಡ್ತಿದ್ರಿ, ಅದರಲ್ಲೂ ಕೂಡ ಭೀಮಾ ಹೇಳಿದಂಥ ಕೆಲವು ವಿಷಯಗಳನ್ನ ಇಟ್ಕೊಂಡು ಯಾಕೆ ಸೌಜನ್ಯಳಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ನೀವು ಕ್ರಮ ಕೈಗೊಳ್ಳಬಾರದು ಎನ್ನುವಂಥ ಒಂದು ವಿಷಯ ಮೇನ್ ಹೈಲೈಟ್ ಆಗಿರುತ್ತೆ. ಅದರ ಮುಂದುವರೆದ ಭಾಗವಾಗಿ ಕುಸುಮಾವತಿಯವರು ತುಂಬ ಸುದೀರ್ಘವಾದ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇನೆಂದರೆ, ಭೀಮಾ ಅನೇಕ ಬಾರಿ ಹೇಳಿದ್ದಾನೆ. ಭೀಮನ ಹೇಳಿಕೆ ಅಂದರೆ 1995ರಿಂದ 1994 2014 ತನಕ ಭೀಮಾಲಿ ಕೆಲಸ ಮಾಡುತ್ತಾನೆ. ಭೀಮನ ಹೇಳಿಕೆಯನ್ನು ಉಲ್ಲೇಖ ಮಾಡಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅಂದರೆ ಭೀಮಾ ಸೌಜನ್ಯಳ ಸಾವಾದ ನಂತರ ಭೀಮನಿಗೆ ಹೆದರಿಸಿ ಧರ್ಮಸ್ಥಳ ತೊರೆಯುವಂತೆ ಆ ಬೆದರಿಕೆ ಹಾಕಿ, ಅಂದರೆ ಏನಾದರೂ ಮಾಡಿ ಸೌಜನ್ಯಳ ಕೊಲೆಯನ್ನು ನೋಡಿದಂಥ ಮತ್ತು ಕೊಲೆಯನ್ನು ಮುಚ್ಚಾಕುವಂತೆ ಪ್ರಯತ್ನ ಪಟ್ಟಂಥ ಅಥವಾ ಮಾಡಿದಂಥ ಈ ಭೀಮನಿಗೆ ಒತ್ತಾಯ ಮಾಡಿ ಅವನು ಎಲ್ಲೂ ಕೂಡ ಬಾಯಿ ಬಿಡಬಾರ್ದು. ಭೀಮಾ ಎನ್ನುವಂಥ ವ್ಯಕ್ತಿ ಅಥವಾ ಅನಾಮಿಕ ಚಿನ್ನಯ್ಯ ಇದನ್ನಲ್ಲ, ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಸೌಜನ್ಯಳ ಕೊಲೆ ಏಕಾಯಿತು ಎನ್ನುವುದನ್ನು ಬಾಯಿ ಬಿಡಬಾರ್ದು. ಒಂದು ವೇಳೆ ಹಾಗೆ ಬಿಟ್ಟರೆ ಅವನು ಎಲ್ಲೇ ಇದ್ರೂ ಕೂಡ ಅವನ್ನ ಎತ್ತಾಕೊಂಡು ಬಂದು ಕೂಡ ಅವನಿಗೆ ಶಿಕ್ಷೆ ಕೊಡಬೇಕು ಅಥವಾ ಅವನನ್ನು ಒಂದು ಹಂತದಲ್ಲಿ ಮುಗಿಸ್ಬೇಕು ಎನ್ನುವಂಥ ವಿಚಾರವನ್ನು ಧಮಕಿ ಹಾಕಿದಾಗ ಭೀಮಾ ಧರ್ಮಸ್ಥಳವನ್ನು ಬಿಟ್ಟಿರ್ತಾನೆ 2014ರಲ್ಲಿ ಎನ್ನುವಂಥ ಉಲ್ಲೇಖ ಮಾಡಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆ ಕಂಪ್ಲೇಂಟಲ್ಲಿ ಏನು ಹೇಳಿದ್ದಾರೆ ಅಂದರೆ, ಈ ಆಗಸ್ಟ್ 12ರಂದು ಮಾನವ ಹಕ್ಕುಗಳ ಆಯೋಗನ NHC ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆಯಲ್ಲ, NHRC, ಆ NHRC ಕಮಿಟಿ ಟೀಮ್ನವರು ಧರ್ಮಸ್ಥಳದ ಬೆಳ್ತಂಗಡಿಗೆ ಭೇಟಿ ನೀಡುತ್ತಾರೆ. ಆ ಭೇಟಿ ನೀಡಿದ ಸಮಯದಲ್ಲಿ ಸೌಜನ್ಯಳ ಮನೆ ಪಾಂಗಳಕ್ಕೂ ಕೂಡ ಆಗಸ್ಟ್ 12ರಂದು ಭೇಟಿ ಕೊಟ್ಟಿರ್ತಾರೆ. ಆ ಭೇಟಿ ಕೊಟ್ಟ ನಂತರ ಅವರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದೇನೆಂದರೆ, ನೀವು ಆಗಸ್ಟ್ 13ರಂದು ನೀವು ಉಜಿರೆಗೆ ಬಂದು ನಿಮ್ಮ ಒಂದು
ಅಹವಾಲನ್ನು ನೀವು ಅಥವಾ ನಿಮ್ಮ ಕಂಪ್ಲೇಂಟನ್ನು ನಮ್ಮ ಮುಂದೆ ಅಥವಾ ನಿಮ್ಮ ದೂರನ್ನು ನಮ್ಮ ಮುಂದೆ ಕೊಡ್ಬೋದು ಅನ್ನುವಂಥ ಒಂದು ಮಾತನ್ನು ಹೇಳಿ ಹೊರಡಿರ್ತಾರೆ. ಅದಾದ ನಂತರ ಸೌಜನ್ಯಳ ತಾಯಿ ಕುಸುಮಾವತಿಯವರು ಉಜಿರೆಗೆ ಬಂದು ತಮ್ಮ ದೂರನ್ನು ಏನೇನಾಯಿತು ಅಂದರೆ ಅಕ್ಟೋಬರ್ 9ರಂದು ತನ್ನ ಮಗಳು ಕಾಣೆಯಾಗಿರ್ತಾಳೆ ಅಥವಾ ಕೊಲೆಯಾಗಿರ್ತಾಳೆ, ಹೀಗೀಗೆ ಅತ್ಯಾಚಾರವಾಗಿ ಕೊಲೆಯಾಗಿರ್ತಾಳೆ, ಹೀಗೀಗಾಯಿತು, ನಾವು ಕೋರ್ಟಿಗೆ ಹೋದ್ವಿ, ಎಲ್ಲ ಕೇಸ್ ಹಾಕಿದ್ವಿ, CBI ಎನ್ಕ್ವೈರಿ ಆಯಿತು, ಅಲ್ಲೂ ಕೂಡ ಅಂದರೆ ನಿಜವಾದ ಆರೋಪಿಗೆ ಶಿಕ್ಷೆ ಆಗಿಲ್ಲ ಅನ್ನುವಂಥ ಕೊರಗಿದೆ ಅನ್ನುವಂಥ ಒಂದು ಮನವಿಯನ್ನು ಅಹವಾಲನ್ನು NHRC ಮುಖಂಡರಿಗೆ ಅಥವಾ ಆಯೋಗದ ಅಧ್ಯಕ್ಷರಿಗೆ ಹೇಳಿರ್ತಾರೆ. ಅದೇ ಸಮಯದಲ್ಲಿ ಈ ಭೀಮಾ ಯಾನೆ ಚಿನ್ನಯ್ಯನ ಅಕ್ಕನಿಗೂ ಕೂಡ ಒಂದು ನೋಡಿಸಿಕೊಟ್ಟು ಅಲ್ಲಿ ಕರೆಸಿರ್ತಾರೆ. ಅದೇ ಸಮಯಕ್ಕೆ ಬಂದಂಥ ರತ್ನ ಅಂದರೆ ಈ ಚಿನ್ನಯ್ಯನ ಅಥವಾ ಭೀಮನ ಅಕ್ಕ ಇದೆಲ್ಲ ಅವಳು ಕೂಡ ಹೇಳಿರ್ತಾರೆ, ಭೀಮಾ ಯಾಕೆ 2014ರಲ್ಲಿ ಧರ್ಮಸ್ಥಳವನ್ನು ತೊರೆದು ತಮಿಳುನಾಡು ಕಡೆ ಹೋದ ಎನ್ನುವಂಥ ಒಂದು ವಾಕ್ಯವನ್ನು ಹೇಳ್ತಾರೆ. ಅದನ್ನು ಇವರು ಈ ಕುಸುಮಾವತಿಯವರು ಕೇಳಿಸ್ಕೊಂಡಿರ್ತಾರೆ ಎನ್ನುವಂಥ ಉಲ್ಲೇಖದಲ್ಲಿ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ರತ್ನ ಹೇಳಿದ ವಿಷಯ ಅದೇನೆಂದರೆ 1994ರಿಂದ ನನ್ನ ತಮ್ಮನಾದಂಥ ಭೀಮಾ ಯಾನೆ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿರ್ತಾನೆ 2014 ತನಕ. ಯಾವಾಗ ಸೌಜನ್ಯ ಕೊಲೆ ಆಯ್ತಲ್ಲ, ಸೌಜನ್ಯ ಕೊಲೆ ಆದ ನಂತರ ಆ ಮೇಲ್ವಿಚಾರಕರು ಭೀಮನಿಗೂ ಕೂಡ ಕರೆ ಮಾಡಿ ಭೀಮನಿಗೂ ಕೂಡ ಆ ಹೆಣ ಹೂತು ಹಾಕುವಂತೆ ಒಂದು ವಿಚಾರವನ್ನು ಮಾಡಿರ್ತಾರೆ, ಅಂದರೆ ಕರೆ ಮಾಡಿರ್ತಾರೆ. ಆದರೆ ಆ ಭೀಮಾ ಆ ಟೈಮಲ್ಲಿ ಅಂದರೆ ಚಿನ್ನಯ್ಯ ಆ ಟೈಮಲ್ಲಿ ಧರ್ಮಸ್ಥಳ ಇರೋದಿಲ್ಲ. ಆದರೆ ಎಲ್ಲ ವಿಷಯವೂ ಕೂಡ ಅವನಿಗೆ ಗೊತ್ತಿರುತ್ತೆ, ಯಾರು ಕೊಲೆ ಮಾಡಿದ್ದು, ಯಾಕೆ ಕೊಲೆ ಮಾಡಿದ್ರು ಎಲ್ಲವೂ ಕೂಡ ಭೀಮನಿಗೆ ಗೊತ್ತಿರುತ್ತೆ. ಜೊತೆಗೆ ಅಲ್ಲಿ ರವಿ ಪೂಜಾರಿ ಅನ್ನುವಂಥ ವ್ಯಕ್ತಿಗೆ ಆ ಸೌಜನ್ಯ ಕೊಲೆಯಾದ ಸಂದರ್ಭದಲ್ಲಿ ಎಲ್ಲವೂ ಕೂಡ ಮಾಹಿತಿ ಇರುತ್ತೆ ಮತ್ತು ಆ ರವಿ ಪೂಜಾರಿ ಎಲ್ಲವೂ ಕೂಡ ಭೀಮನಿಗೆ ಹೇಳಿರ್ತಾನೆ. ಹಾಗಾಗಿ ಧರ್ಮಸ್ಥಳದ ಪ್ರಭಾವಿಗಳು ರವಿ ಪೂಜಾರಿಯನ್ನು ಕರ್ಕೊಬಂದು ಕೊಂದುಬಿಟ್ರು. ಇವೆಲ್ಲವೂ ಕೂಡ ಭೀಮನಿಗೆ ಗೊತ್ತಿರುತ್ತೆ, ಅಂದರೆ ಭೀಮ ಅಂದರೆ ಚಿನ್ನಯ್ಯನಿಗೆ ಗೊತ್ತಿರುತ್ತೆ. ಚಿನ್ನಯ್ಯ ಯಾವುದೇ ಕಾರಣಕ್ಕೂ ಬಾಯಿ ಬಿಡಬಹುದು, ಅಂದರೆ ಇಲ್ಲಿ 2 ಕೊಲೆ ಆಗಿರುತ್ತೆ, ಒಂದು ಸೌಜನ್ಯಳ ಕೊಲೆಯಾಗಿರುತ್ತೆ, ಜೊತೆಗೆ ರವಿ ಪೂಜಾರಿ ಎನ್ನುವಂಥ ವ್ಯಕ್ತಿಯ ಕೂಡ ಕೊಲೆಯಾಗಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ವಿಷಯಗಳನ್ನ ತಿಳಿದುಕೊಂಡಿರುವಂಥ ಚಿನ್ನಯ್ಯನನ್ನು ಇಲ್ಲಿ ಇಟ್ಕೋಬಾರ್ದು. ಯಾರಾದರೂ ತನಿಖಾ ತಂಡ ಬಂದರೆ ಇವನು ಅವ್ರ ಮುಂದೆ ಬಾಯಿ ಬಿಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಇವರನ್ನು ಮುಗಿಸ್ಬೇಕೆನ್ನುವಂಥ ಚರ್ಚೆ ಆದಾಗ ಇದರಿಂದ ಭಯಭೀತಗೊಂಡಂಥ ಭೀಮ ಧರ್ಮಸ್ಥಳವನ್ನು ತೊರೆತಾನೆ ಎನ್ನುವಂಥ ಮಾಹಿತಿ ಭೀಮನ ಅಕ್ಕ ಅಂದರೆ ಚಿನ್ನಯ್ಯನ ಅಕ್ಕ ರತ್ನ ಎನ್ನುವರು ಮಾನವ ಆಯೋಗದ ಅಧ್ಯಕ್ಷರಿಗೆ NHRC ಮುಖ್ಯಸ್ಥರಿಗೆ ಉಜಿರೆಯಲ್ಲಿ ಹೇಳಿರ್ತಾರೆ. ಆ ವಿಷಯವನ್ನು ಕೇಳಿಸ್ಕೊಂಡಂಥ ಪಕ್ಕದಲ್ಲಿ ಕೂತ್ಕೊಂಡಿರೋಂಥ ಕುಸುಮಾವತಿಯವರು ತನ್ನ ಕಂಪ್ಲೇಂಟಲ್ಲಿ ಸುದೀರ್ಘವಾಗಿ ಬರ್ತಾರೆ, ಇವೆಲ್ಲ ಬರೆದಿದ್ದಾರೆ. ಅಂದರೆ ಭೀಮಾ ಯಾಕೆ ಬಿಟ್ಟ, ಭೀಮಾ ಅಂದರೆ ಚಿನ್ನಯ್ಯ ಯಾಕೆ ಧರ್ಮಸ್ಥಳವನ್ನು ಬಿಟ್ಟ, ಚಿನ್ನಯ್ಯ ಹೇಳುವಂತೆ ಅಥವಾ ಡಿಟಾಕ್ಸ್ ಎನ್ನುವಂಥ ಯೂಟ್ಯೂಬ್ ಚಾನಲ್ ಹೇಳುವಂತೆ ಭೀಮ ಸೌಜನ್ಯಳ ಕೊಲೆಯನ್ನು ನೋಡಿದ್ದಾನೆ, ಸೌಜನ್ಯಳ ದೇಹವನ್ನು ಹೂತಾಕ್ಲಿ ಅವನಿಗೆ ಕರೆ ಬಂದಿತ್ತು, ರವಿ ಪೂಜಾರಿ ಕೊಲೆಯಾಗಿತ್ತು, ಜೊತೆಗೆ ಅಲ್ಲಿ ಮಣ್ಣ ಸಂಖ್ಯೆ ಎನ್ನುವಂಥ ಜಾಗ ಇದೆಯಲ್ಲ, ಅಂದರೆ ಸೌಜನ್ಯಳ ಕೊಲೆಯಾದ ಅಥವಾ ದೇಹ ಸಿಕ್ಕಂಥ ಜಾಗ ಮಣ್ಣ ಸಂಖ್ಯೆ ಅನ್ನೋ ಜಾಗದಲ್ಲೂ ಕೂಡ ಇವನಿಗೆ ಬೇರೆ ಬೇರೆ ಹೆಣಗಳನ್ನು ಹೂತಾಕ್ಲಿಕ್ಕೆ ಒತ್ತಾಯ ಮಾಡಿದ್ರು. ಅಲ್ಲೂ ಕೂಡ ಹೂತಾಕಿದ್ದೇನೆ, ಅಂದರೆ ಸೌಜನ್ಯಳ ಮೃತದೇಹ ಸಿಕ್ಕ ಜಾಗದ ಅಕ್ಕಪಕ್ಕ ಕೂಡ ಚಿನ್ನಯ್ಯನೇ ಸಂದರ್ಶನದಲ್ಲಿ ಹೇಳಿರುವಂತೆ ನನಗೆ ಸೌಜನ್ಯ ಕೊಲೆಯಾದಂಥ ಜಾಗ ಮಣ್ಣ ಸಂಖ್ಯೆಯೂ ಗೊತ್ತು ಮತ್ತು ಆ ಜಾಗದ ಅಕ್ಕಪಕ್ಕವೂ ಕೂಡ ನಾನು ಅನೇಕ ಹೆಣಗಳು ಹೂತಾಕಿದ್ದೇನೆ ಅಂತ ಮಾತನ್ನು ಯೂಟ್ಯೂಬ್ ಚಾನೆಲ್ನ ಸಂದರ್ಶನವೊಂದರಲ್ಲಿ ಚಿನ್ನಯ್ಯ ಎನೆ ಭೀಮ ಎನ್ನುವನು ಹೇಳಿದ್ದಾನೆ. ಹಾಗಾಗಿ ಇವೆಲ್ಲದರ ಹಿನ್ನೆಲೆಯಲ್ಲಿ ನಾವು 2012ರಿಂದ ಅಕ್ಟೋಬರ್ 9ರಲ್ಲಿ ಕೊಲೆಯಂಥ ನನ್ನ ಮಗಳ ಒಂದು ಸಾವಿಗೆ ನ್ಯಾಯವನ್ನು ದೊರಕಿಸುವ ನಿಟ್ಟಿನಲ್ಲಿ, ನ್ಯಾಯವನ್ನು ಕೊಡಿಸಬೇಕ ನಿಟ್ಟಿನಲ್ಲಿ ಅನೇಕ ಹೋರಾಟವನ್ನು ಮಾಡಿದ್ವಿ. ಆದರೆ ಇಲ್ಲೇ ತನಕ ಹೋರಾಟದ ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ಇನ್ನು ಮುಂದಾದರೂ ಕೂಡ ಭೀಮನನ್ನೇ ಸಾಕ್ಷಿಯಾಗಿ ಇಟ್ಕೊಂಡು ನೀವು ತನಿಖೆಯನ್ನು ಮುಂದುವರಿಸಬೇಕು. ರತ್ನಾಳನ್ನೇ ಸಾಕ್ಷಿಯಾಗಿಟ್ಕೊಂಡು ರತ್ನಾಳ ಹೇಳಿಕೆ ಮತ್ತು ಭೀಮನ ಈ ಪರೋಕ್ಷ ಸಾಕ್ಷಿ ಇದೆ ಅವಳನ್ನೇ ಇಟ್ಕೊಂಡು ಯಾಕೆ ನಾವು ಮತ್ತೆ ಈ ಸೌಜನ್ಯಳ ಕೇಸನ್ನು ಮರು ತನಿಖೆ ಮಾಡಬಾರ್ದು ಎನ್ನುವಂಥ ದೂರನ್ನು SIT ತಂಡದ ಮುಖ್ಯಸ್ಥರಾದಂಥ ಪ್ರಣಬ್ ಮೊಹಂತಿ ಅವರಿಗೆ ತಮ್ಮ ಲಿಖಿತ ದೂರನ್ನು ಕೊಟ್ಟು ಇವತ್ತು ಮನೆಗೆ ಹೋಗಿದ್ದಾರೆ. ಅದಾದ ನಂತರ ಯಾವ ಥರ ಎನ್ಕ್ವೈರಿ ಆಗುತ್ತೆ, ಮತ್ತೆ ಅವರನ್ನು ಆ ಪ್ರಕರಣವನ್ನು ಇಟ್ಕೊಂಡು SIT ತಂಡದವರು ಭೀಮನ ಎನ್ಕ್ವೈರಿ ಮಾಡ್ತಾರೆ ಅಥವಾ ರತ್ನನ ಎನ್ಕ್ವೈರಿ ಮಾಡ್ತಾರೆ ಅಥವಾ ಅಕ್ಕಪಕ್ಕ ಪೂರಕ ಸಾಕ್ಷಿ ಇದೆಯಲ್ಲ ಅವೆಲ್ಲ ಎನ್ಕ್ವೈರಿ ಮಾಡ್ತಾರೆ, ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಆದರೆ SIT ತಂಡಕ್ಕೆ ಈ ಅರ್ಹತೆ ಇದೆಯಾ ಅಂದರೆ ಚಿಕ್ಕ ಮಟ್ಟದಲ್ಲಿ ತನಿಖೆ ಮಾಡ್ಬೋದು ಹೊರತು ದೊಡ್ಡ ಮಟ್ಟದ CBI ಅಥವಾ ದೊಡ್ಡ ಮಟ್ಟದ ಇಂಡಿವಿಜುವಲ್ ತನಿಖೆ ಆಗುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಅಥವಾ ಯಾಕಂದರೆ ದೂರನ್ನು ಆಧರಿಸಿ ಕೆಲವೊಂದು ಸಾಕ್ಷಿಗಳನ್ನು ಸಂಗ್ರಹ ಮಾಡುವಲ್ಲಿ ಅಥವಾ ಸಾಕ್ಷಿ ಕೊಡಬೇಕಾಗುತ್ತೆ, ನಿಮಗೆ ಕೆಲವೊಂದು ಸಾಕ್ಷಿಗಳನ್ನು ಕೊಡಬೇಕಾಗುತ್ತೆ. ಅನೇಕ ಸಾಕ್ಷಿಗಳು ಹೇಳ್ತಾ ಇದ್ದಾರೆ ಅಂದರೆ ತಾನು ಸೌಜನ್ಯಗಳನ್ನು ಹೊತ್ಕೊಂಡು ಹೋಗಿರುವಂಥ ಅಪರಾಧಿಗಳನ್ನು ನೋಡಿದೆ ಅನ್ನುವಂಥ ಸಾಕ್ಷಿಗಳನ್ನ ಇಟ್ಕೊಂಡಿದ್ದೇನೆ ಅಂತ ಹಲವಾರು ಸಂದೇಶಗಳು, ಹಲವಾರು ಯೂಟ್ಯೂಬ್ ಚಾನಲ್ಗಳು, ಹಲವಾರು ಈ ಆಡಿಯೋ ಸಂದೇಶಗಳು ಸಿಗ್ತವೆ. ಹಾಗಾದರೆ ಈ ಆರೋಪವನ್ನು ಮಾಡ್ತಿರುವಂತಂದರೆ ಸೌಜನ್ಯ ಪರ ಹೋರಾಟಗಾರರು ಆರೋಪವನ್ನು ಮಾಡ್ತಾ ಇದ್ದಾರೆ, ನಮ್ಮ ಹತ್ರ ಸಾಕ್ಷಿ ಇದೆ ಅನ್ನುವಂಥ ಸಾಕ್ಷಿ ಇದೆಯಲ್ಲ, ಅವರ ಆ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡೋ ದೃಷ್ಟಿಯಲ್ಲಿ ಅಥವಾ ಆ ಕಲೆಕ್ಟ್ ಮಾಡೋ ದೃಷ್ಟಿಯಲ್ಲಿ SIT ತಂಡ ಮುಂದುವರಿಯುತ್ತೆ. ಎಲ್ಲವೂ ಕೂಡ ಕಾದು ನೋಡಬೇಕಾದ್ರೆ ಒಂದಂತೂ ಸತ್ಯ, ಈ ಭೀಮನ ತಲೆಬುರುಡೆ ಕೇಸ್ಗೆ ಮತ್ತೊಂದು ಮಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲೇ ತನಕ ಕುಸುಮಾವತಿಯವರು ಯಾವುದೇ ಕಂಪ್ಲೇಂಟನ್ನು ಕೊಟ್ಟಿರಲಿಲ್ಲ.
ಒಂದು ವೇದಿಕೆಯಲ್ಲಿ ಬರ್ತಿದ್ದು ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಎನ್ನುವಂಥ ಒಂದು ಮಾತನ್ನು ಹೇಳಿ ಹೊರತಿದ್ದು, ಅದ್ರ ಪಕ್ಕ ತಿಮ್ಮರಡಿ ಇರುತ್ತಿದ್ದು, ಅದ್ರ ಪಕ್ಕ ಗಿರೀಶ್ ಮಟ್ಟಣ್ಣನವರು ಇರ್ತಿದ್ದು. ಆದರೆ ಈಗ ಸ್ವತಃ ಬಂದು ಕುಸುಮಾವತಿಯವರು ಕಂಪ್ಲೇಂಟ್ ಕೊಟ್ಟಿದ್ದನ್ನು ನೋಡ್ತಾ ಇದ್ರೆ ಈ ಪ್ರಕರಣ ಇಲ್ಲಿಗೆ ಮುಗಿಯೋದಿಲ್ಲ ಎನ್ನುವುದು ಕೂಡ ಇದೀಗ ಸಾಬೀತಾಗ್ತದೆ. ಯಾಕಂದರೆ ಕುಸುಮಾವತಿಯವರು ಲಿಖಿತ ದೂರನ್ನು ಕೊಟ್ಟಿದ್ದಾರೆ SIT ಮುಖ್ಯಸ್ಥರಾದಂಥ ಪ್ರಣಬ್ ಮೊಹಂತಿ ಅವರಿಗೆ. ಅದರಲ್ಲಿ ಕಂಪ್ಲೀಟ್ ಆಗಿ ಪ್ರಮುಖ ಅಂಶವನ್ನು ಹೇಳಿದ್ದೆಂದರೆ ಭೀಮನನ್ನೇ ಆಧರಿಸಿ, ಯಾಕಂದರೆ ಅವನು ಪ್ರಮುಖ ಸಾಕ್ಷಿಯಾಗಿದ್ದೇನೆ ಮತ್ತು ಅವೆಲ್ಲವೂ ಕೂಡ ನೋಡಿದ್ದೇನೆ. ಅದು ಸೌಜನ್ಯ ದೌರ್ಜನ್ಯಕ್ಕೆ ಒಳಗಾದಂಥ ಜಾಗವನ್ನು ನೋಡಿದ್ದೇನೆ, ಸೌಜನ್ಯ ದೌರ್ಜನ್ಯಕ್ಕೆ ಯಾರು ಕೊಲೆ ಮಾಡಿದ್ದಾರೆ, ಯಾರು ಅತ್ಯಾಚಾರ ಮಾಡಿದ್ದಾರೆ ಅನ್ನೋದನ್ನು ಯೂಟ್ಯೂಬ್ ಸಂದರ್ಶನದಲ್ಲಿ ಹೇಳಿದ್ದೇನೆ. ಹಾಗಾಗಿ ನೀವು ಈಗಾಗಲೇ ವಶಪಡಿಸಿಕೊಂಡಿರುವಂಥ ಭೀಮನನ್ನು ಮತ್ತಷ್ಟು ಎನ್ಕ್ವೈರ್ ಮಾಡಿ, ಜೊತೆಗೆ ನೀವು ಭೀಮನನ್ನು ಅಥವಾ ಚಿನ್ನಯ್ಯನನ್ನು ನೀವು ನಾರ್ಕೋ ಅರೆಸ್ಟ್ಗೆ ಒಳಪಡಿಸಿ, ಆಗ ಅವನು ಎಲ್ಲವನ್ನೂ ಬಾಯ್ಬಿಡ್ತಾನೆ, ಎಲ್ಲ ಪ್ರಭಾವಿಗಳನ್ನು ಬಾಯ್ಬಿಡ್ತಾನೆ ಮತ್ತು ಏನೆಲ್ಲ ಆಯ್ತಲ್ಲ, ಘಟನೆ ಏನಾಯಿತು, ಯಾವಾಗ ಆಯಿತು, ಎಲ್ಲವೂ ಕೂಡ ಬಾಯ್ಬಿಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಲಿಖಿತ ದೂರನ್ನು ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಬಂದು ಬೆಳ್ತಂಗಡಿಯಲ್ಲಿರುವಂಥ SIT ಕಚೇರಿಗೆ ಬಂದು ಸೌಜನ್ಯಳ ತಾಯಿ ಕುಸುಮಾವತಿಯವರು ಒಂದು ಲಿಖಿತ ದೂರನ್ನು ಕೊಟ್ಟಿದ್ದಾರೆ. ಹಾಗಾಗಿ ಒಂದು ವೇಳೆ ಭೀಮನಿಗೆ ನಾರ್ಕೋ ಆಗುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಯಾಕಂದರೆ ಇಲ್ಲಿಯ ತನಕ ಯಾರೂ ಆ ಲೆವೆಲ್ಗೆ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಅಂದರೆ ಸುಜಾತಾ ಭಟ್ ಅವರು ಕಂಪ್ಲೇಂಟ್ ಕೊಟ್ಟಿದ್ರು, ತನ್ನ ಮಗಳು ನಾಪತ್ತೆ ಆಗಿದ್ದಾಳೆ ಅಂತ. ಆದರೆ ಯಾರ ಮೇಲೂ ಕೂಡ ಒಂದು ಆಪಾದನೆ ಹೊರಿಸಿ ಅವರು ಹೇಳಿರಲಿಲ್ಲ. ಆದರೆ ಈಗ ನಿಖರವಾಗಿ ಸೌಜನ್ಯಳ ತಾಯಿ ಕುಸುಮಾವತಿಯವರು ನೇರವಾಗಿ ಬೊಟ್ಟು ಮಾಡಿದ ಯಾರನ್ನ, ಭೀಮನಿಗೆ ನೀವು ನಾರ್ಕೋ ಅನಾಲಿಸಿಸ್ ಮಾಡಿದ್ರೆ ಅಲ್ಲಿ ಆದಂಥ ಪ್ರಕರಣಕ್ಕೆ ಒಂದು ಸಾಕ್ಷಿ ಸಿಗುತ್ತೆ, ಅಲ್ಲಿ ಆದಂಥ ಪ್ರಕರಣಕ್ಕೆ ಒಂದು ಕೊನೆಯ ಒಂದು ಅಂತ್ಯ ಸಿಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಇದೀಗ ಕುಸುಮಾವತಿಯವರು SITಗೆ ಬಂದು ಪ್ರಣಬ್ ಮೊಹಂತಿ ಅವರಿಗೆ ಒಂದು ಲಿಖಿತ ದೂರನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಯಾವೆಲ್ಲ ಬೆಳವಣಿಗೆ ಆಗುವ ಮೊದಲ ಹಂತದಲ್ಲಿ ಭೀಮನನ್ನು ನಾರ್ಕೋ ಅನಾಲಿಸಿಸ್ಗೆ ಒಳಪಟ್ಟರೆ ಭೀಮ ಈ ತಲೆಬುರುಡೆ ಕೇಸ್ ಮತ್ತು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಮಹತ್ತರವಾದ ಮಾಹಿತಿಯನ್ನು ಬಾಯ್ಬಿಡ್ತಾನೆ, ಜೊತೆಗೆ ಯಾವೆಲ್ಲ ಕೋರ್ಟ್ ಪ್ರೊಸೀಡಿಂಗ್ಸ್ ಆಗುತ್ತೆ. ಯಾಕಂದರೆ ನಾರ್ಕೋ ಅನಾಲಿಸಿಸ್ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಂದ್ರೆ ಅದಕ್ಕೊಂದು ಕೋರ್ಟು ಅನುಮತಿ ಕೊಡಬೇಕಾಗುತ್ತೆ. ಹಾಗಾಗಿ ಈ ಮುಂದಿನ ಹಂತವಾಗಿ SIT ಕೋರ್ಟ್ ಪರ್ಮಿಷನ್ ತೆಗೆದುಕೊಳ್ತಾ ನಾರ್ಕೋ ಅನಾಲಿಸಿಸ್ ಮಾಡಲಿಕ್ಕೆ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.